ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಪ್ರಭಾರಿ ಮುಖ್ಯ ಗುರುಗಳು ಸರ್ ಅವರು ಸುಮಾರು 34 ವರ್ಷಗಳ ಸೇವಾ ಅನುಭವವನ್ನ ಈ ಒಂದು ವೇದಿಕೆ ಪರವಾಗಿ ಹಂಚಿಕೊಳ್ಬೇಕಂತಂದು ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಅದೇ ಮೈಕ್ ಅದನ್ನ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೆತ್ತ ತಂದೆ ತಾಯಿಗಳನ್ನು, ವಿದ್ಯೆ ಬುದ್ಧಿ ಕಲಿಸಿದ ಗುರುಗಳನ್ನು ಮತ್ತು ತಮ್ಮ ಜೀವನವನ್ನೇ ನಮಗಾಗಿ ಸವಿಸಿದ ನನ್ನ ಅಣ್ಣ ಅತ್ತಿಗೆಯವರನ್ನು ಮನದಲ್ಲಿ ನೆನೆಯುತ್ತಾ, ನನ್ನ ಆರಾಧ್ಯ ದೈವ ಮೈಲಾರಲಿಂಗೇಶ್ವರನ ನೆನೆಯುತ್ತಾ, ಸೇವಾಲಾರವರನ್ನು ನೆನೆಯುತ್ತಾ, ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅಧಿಕಾರಿ ವರ್ಗವೇ, ಸಂಘ ಸಂಸ್ಥೆಯ ಸದಸ್ಯರೇ, ಅಧ್ಯಕ್ಷರೇ, ಗುರುಗಳೇ, ಗುರುಮಾತೆಯರೇ, ನನ್ನ ಬಂಧು ಮಿತ್ರರೇ ಮತ್ತು ತಾಂಡದ ಎಲ್ಲ ನಾಗರಿಕರೇ ಮತ್ತು ನನ್ನ ಮುದ್ದು ಮಕ್ಕಳೇ, ನನ್ನ ಅನುಭವದ ಹಂಚಿಕೆ ಅಂತ ವಿಷಯ ಬಂದಾಗ, ನನ್ನ ಸ್ವಂತ ಊರು ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಹಳಗೇರಿ ಗ್ರಾಮ. ಅಂದರೆ ಮೈಲಾಪುರದಿಂದ 2 ಕಿಲೋಮೀಟರ್ ದೂರದಲ್ಲಿ ಬರ್ತಕ್ಕಂಥ. ನಮ್ಮ ತಂದೆ ತಾಯಿಗಳು ವ್ಯವಸಾಯಸ್ಥರು. ನಮ್ಮ ತಂದೆ ಸಾಬಣ್ಣ, ತಾಯಿ ನಾಗಮ್ಮ. ಬಹುಶಃ ನಮಗೆ ಜನ್ಮ ದಿನಾಂಕ ನಮ್ಮ ಗುರುಗಳು ಯಾವಾಗ ಶಾಲೆಗೆ ಸೇರಿಸಿದಾಗ ಮಾತ್ರ ಅವ್ರಿಗೆ ಬರೆದಿರ್ತಕ್ಕಂಥದ್ದು. ಅಂದರೆ ಅದೇ ನಮ್ಮದು ಜನ್ಮ ಅನ್ನೋಂಥದ್ದು ಖಚಿತ ಅಲ್ಲ. ಆದರೂ ಕೂಡ ನಾವು 1 ಫೆಬ್ರವರಿ 1963ರಲ್ಲಿ ನಮ್ಮ ಜನನ. ನಾವು ಒಟ್ಟು 10 ಜನ ನಮ್ಮ ತಂದೆ ತಾಯಿಗಳಿಗೆ. ಈಗ ನಾವು 8 ಜನ ಇದ್ದಿದ್ದೀವಿ. ನಮ್ಮ ತಂದೆ 4ನೇ ತರಗತಿ ಓದಿದ್ರು ಕೂಡ ತನ್ನೆಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸುವ ಪ್ರಯತ್ನ ಮಾಡಿದಾರಲ್ಲ, ಅದು ನಾವು ಮೆಚ್ಚಲೇಬೇಕಂತ ನಮ್ಮ ತಂದೆ ತಾಯಿಗಳು ನೆನೆಸಲೇಬೇಕು. ನಾನೇನಾದರೂ ಈ ವೇದಿಕೆ ಮೇಲೆ ನಿಂತಿದ್ರೆ, ತಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರೆ ಅದು ನಮ್ಮ ತಂದೆ ತಾಯಿಗಳೇ ಕಾರಣ ಅಂತ ನಾನು ಇಲ್ಲಿ ನೆನೆಸ್ತಿದ್ದೆ. ನಾವು ಪ್ರಾಥಮಿಕ ಶಿಕ್ಷಣ ನಮ್ಮ ಹಳಗೇರಿ ಗ್ರಾಮದಲ್ಲಿ 1ರಿಂದ 4ನೇ ತರಗತಿ, ಆನಂತರ 5ರಿಂದ 9ನೇ ತರಗತಿವರೆಗೆ ನಮ್ಮ TDB ಹೈಸ್ಕೂಲ್ ಅಂತಿತ್ತು, ಬಳ್ಚಕ್ರದಲ್ಲಿ ನಾವು ಮುಗಿಸಿದ್ವಿ. ಆ ನಂತರ PUCಯನ್ನು SB ಕಾಲೇಜ್ನಲ್ಲಿ, ಸ್ನಾತಕೋತ್ತರ ಪದವಿ ಕೂಡ ನಾವು ಅಲ್ಲೇ ಗುಲ್ಬರ್ಗದಲ್ಲಿ ಮುಗಿಸಿದ್ವಿ. TCH ಕೂಡ ನಮ್ಮ ಯಾದಗಿರಿ ಇದರಲ್ಲೇ ಮುಗಿಸಿ 1989ರಲ್ಲಿ ನಾವು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಬೆಲ್ದಾಳ್ ಗ್ರಾಮದಲ್ಲಿ ನಾವು ಸೇವೆಗೆ ಸೇರಿಸಿದ್ವಿ 1/6/1989. ಸುದೀರ್ಘವಾಗಿ 26/6/1997ರವರೆಗೆ ಅಲ್ಲಿ ನಾವು ಆ ಗಡಿ ಭಾಗದಲ್ಲಿ, ಈ ಕಡೆ ಹೋದರೆ ಮಹಾರಾಷ್ಟ್ರ ಜಗಳೂರು, ಈ ಕಡೆ ಹೋದರೆ ನಾರಾಯಣಖೇಡ್ ತಾಲೂಕು, ಆಂಧ್ರ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ, ಅಂದರೆ ಮರಾಠಿ ಮತ್ತು ತೆಲುಗು ಎರಡೂ ಒಂದು ಮಾತನಾಡೋ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ನಮಗೆ ಸರಿಯಾಗಿ ತೆಲುಗು ಬರಲ್ಲ, ಈ ಕಡೆ ಮರಾಠಿ ಬರಲ್ಲ. ಅಂಥ ಪ್ರದೇಶದಲ್ಲಿ ಮಕ್ಕಳೊಂದಿಗೆ ಬೆರೆತು ನಾವು ಸಾಕಷ್ಟು ಆ ಗ್ರಾಮದ ಜನರ ಮಕ್ಕಳ ಪ್ರೀತಿಗೆ ಪಾತ್ರರಾಗಿದ್ವಿ ಅಂತಂದರೆ ನಮ್ಮದು ನಾವೇ ಖುಷಿ ಪಟ್ಕೊಳ್ಳುವಂಥ ವಿಷಯ. ಯಾಕಂದರೆ ಅಲ್ಲಿ ಪ್ರತಿಯೊಬ್ಬ ಊರಿನ ಗ್ರಾಮರು ಕೂಡ ನಾವು ಅಂಕೆ ಸಂಖ್ಯೆಗಳನ್ನು ಎಣಿಸಬೇಕಾದಂಥ ಸಂದರ್ಭದಲ್ಲಿ ಯಾರು 1, 2, 3 ಅನ್ನೋಂಥದ್ದೇ ಬರೋದಿಲ್ಲ ಅಲ್ಲಿ. ಆ ಭಾಗದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಟೈಮ್ ಎಷ್ಟಾಗಿದೆ 11, 12, 10 ಇಷ್ಟೇ ಬರ್ತದಾಗಲಿ ಆ ಭಾಗದಲ್ಲಿ ಕನ್ನಡ ಅನ್ನೋಂಥದ್ದು ಬರ್ತಿರಲಿಲ್ಲ. ಪುನಃ ನಾವು ಪರಸ್ಪರ ವರ್ಗಾವಣೆಯಾಗಿ ನಸಲ್ವಾಯಿ ಗ್ರಾಮ ಅಂದಾಗ ಅದು ಕೂಡ ಆಂಧ್ರ ಬಾರ್ಡ್ರಿಗೆ ಹೊಂದಿಕೊಂಡ ಗಡಿ ಭಾಗ ಆದದ್ದು ಕೂಡ. ಆ ಗ್ರಾಮದಲ್ಲಿ ಕೂಡ ಸಂಪೂರ್ಣವಾಗಿ ತೆಲುಗು ಮಾತನಾಡುವಂಥ ನಾವು ಮರಾಠಿ ಮತ್ತು ತೆಲುಗಿನಿಂದ ಪಾರಾಗಿ ಬಂದಿವೆ ಅಂದರೆ ಮತ್ತೆ ಇಲ್ಲಿ ತೆಲುಗು ಪ್ರದೇಶದಲ್ಲಿ ನಾವು ಸೇವೆಯನ್ನು ಸಲ್ಲಿಸುವಂಥ ಒಂದು ಅವಕಾಶ ಸಿಕ್ತು. ಆ ಗ್ರಾಮದಲ್ಲೇ ನಾವು ಶ್ರೀಮಾನ್ ಕೃಷ್ಣರೆಡ್ಡಿ ಸರ್ ಅವರು ನಾವು ಸಾಕಷ್ಟು ವರ್ಷಗಳ ಕಾಲ ನಾವು
ಅಲ್ಲಿ ಸೇವೆಯನ್ನು ಮಾಡಿದ್ವಿ. ಅಲ್ಲಿ ಗ್ರಾಮದವರಿಗೆ ಇವು ಇಂದಿಗೂ ಕೂಡ ನಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟಿವಿ ಅನ್ನೋಂಥ ಒಂದು ವಿಶ್ವಾಸ ನಮಗಿದೆ. ಅದು ಇಲ್ಲೇ ನಮ್ಮ ಸರ್ ಅವರು ಇದ್ದಾರೆ. ಅಲ್ಲಿ ಕೂಡ ಕೆಲವು ಇದ್ದರೂ ಕೂಡ ಅವ್ರ ಮಕ್ಕಳಲ್ಲಿ ಬೆರೆತು ಆ ಒಂದು ಸಂದರ್ಭದಲ್ಲಿ ನಮ್ಮ ಈಗಿನ ಉಪನಿರ್ದೇಶಕರಾಗಿರ್ತಕ್ಕಂಥ ಶಾಂತಗೌಡ ಸರ್ ಅವರು BOR ಆಗಿದ್ದರು. ಅವ್ರು ಸಾಕಷ್ಟು 2-3 ಸಲ ವಿಸಿಟ್ ಮಾಡಿದಾಗ ಕೂಡ, ಒಂದು ಗಡಿಭಾಗಿದ್ದಾಗ ಕೂಡ ಅವ್ರು ವಿಸಿಟ್ ಮಾಡಿದಾಗ ಕೂಡ ಸಾಕಷ್ಟು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥ ಒಂದು ಸಂದರ್ಭ ನಾವು ಇಲ್ಲಿ ಸ್ಮರಿಸಲೇಬೇಕಾಗ್ತದೆ. ಅಲ್ಲಿಂದ ನಾವು ಹೆಚ್ಚುವರಿಯಾಗಿ ಮಲೈಕಟ್ಟ ಶಾಲೆಗೆ 10/6/2006ರಲ್ಲಿ ನಾವು ಹೆಚ್ಚುವರಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಕಟ್ಟೆಗೆ ನಾವು ವರ್ಗಾವಣೆಯಾಗಿ ಬಂದ್ವಿ. ಅಲ್ಲಿ ಕೂಡ ಸುದೀರ್ಘವಾದಂಥ ಒಂದು ಸೇವೆಯನ್ನು ಸಲ್ಲಿಸಿ ಅದು ಕೂಡ ನಮಗೆ ಸ್ವಲ್ಪ ಕನ್ನಡ ಮಾತನಾಡುವಂಥ ಪ್ರದೇಶ ನಮಗೆ ಸಿಕ್ತು ಅಂತ ನನಗೆ ಅನಿಸ್ತದೆ. ಅಲ್ಲಿ ಸ್ವಲ್ಪ ಮಕ್ಕಳೊಂದಿಗೆ ಬೆರೆತು ಒಂದು ಇದು ಮಾಡಬೇಕು. ಆ ನಂತರ ನಮಗೆ ಕಡ್ಡಾಯ ವರ್ಗಾವಣೆ, ಈ ವಲಯದಲ್ಲಿದ್ದಕ್ಕಂಥ 10 ವರ್ಷಕ್ಕಿಂತ ಮೇಲ್ಪಟ್ಟಂಥ ಶಿಕ್ಷಕರಾಗಲಿ ಯಾರಾಗಲಿ ವರ್ಗಾವಣೆ ಆಗ್ತಕ್ಕಂಥ ಕಡ್ಡಾಯ ವರ್ಗಾವಣೆಯಲ್ಲಿ ನಾವು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಲ್ಲಬಂಡ ಶಾಲೆಯಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಇವತ್ತು ನಾವು ನಿವೃತ್ತಿಯನ್ನು ಹೊಂದುತ್ತಾ ಇದ್ದೀವಿ. ನನಗೆ ಹೆಚ್ಚು ಖುಷಿ ಕೊಟ್ಟಂಥ ಒಂದು ಶಾಲೆ ಅಂತಂದರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಲ್ಲಬಂಡ ತಾಂಡ. ಇವರೆಲ್ಲ ಸನ್ಮಾನ ಮಾಡಿದರೆ ಅದಕ್ಕೆ ಇವ್ರು ಹೇಳ್ಕೊಂಡ್ರಂತಲ್ಲ. ನಾವು ಯಾಕಷ್ಟನ್ನು ಆತ್ಮೀಯತೆ ಬೆಳೀತೆ ಅಂದರೆ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಾಗ ಮಕ್ಕಳಲ್ಲಿ ಪ್ರತಿಯೊಬ್ಬರನ್ನು ನಾವು ಗುರುತಿಸಿ, ಪ್ರತಿಯೊಬ್ಬರನ್ನು ನಾವು ಅವರವರು ಯಾವ ಹಂತದಲ್ಲಿದ್ದಾರೆ, ಅವನಿಗೆ ಏನು ಕೊರತೆ ಇದೆ ಅನ್ನೋಂಥದ್ದು ಕಂಡುಕೊಳ್ಳಲಿಕ್ಕೆ ಭಾಳ ಸುಲಭ ಆಗ್ತದೆ. ಮಕ್ಕಳ ಸಂಖ್ಯೆ ಹೆಚ್ಚಿದ್ದಾಗ ನಾವು ಪ್ರತಿಯೊಬ್ಬರಿಗೆ ವೈಯಕ್ತಿಕವಾಗಿ ಗಮನ ಕೊಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ನಾವು ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಾಗ ಮಕ್ಕಳನ್ನು ಸುತ್ತಮುತ್ತ ಕೂಡಿಸ್ಕೊಂಡು ಆ ಮಕ್ಕಳಿಗೆ ಒಂದು ಯಾವ ರೀತಿಯಲ್ಲಿ ನಾವು ಕಲಿಸಬೇಕು, ಯಾವ ತಂತ್ರಗಳನ್ನು ಬಳಸ್ಕೋಬೇಕು ಅಂತಂದ ನಾವು ಇದು ಮಾಡಿಕೊಂಡಾಗ ಭಾಳ ಸುಲಭವಾಗಿ ಕಲಿಸಲಿಕ್ಕೆ ಸಾಧ್ಯ ಆಯಿತು. ಆ ರೀತಿ ಕಲಿಕೆ ಕೂಡ ಉಂಟಾಗಿದೆ ಅನ್ನೋಂಥದ್ದು ನಾನು ಮನಪೂರ್ವಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನಾನು ನೆನೆಸಲೇಬೇಕು, ಎಲ್ಲ ಶಾಲೆಗಳಲ್ಲಿ ಕೂಡ ನಮಗೆ ಪ್ರತಿಯೊಬ್ಬ ಶಿಕ್ಷಕರು, ಅಲ್ಲಿ ಸಹ ಶಿಕ್ಷಕರು ಆಗಲಿ ಮುಖ್ಯ ಗುರುಗಳಾಗಿ ಪ್ರತಿಯೊಬ್ಬರು ಕೂಡ ಹೊಂದಾಣಿಕೆಯಾಗಿ ಎಲ್ಲರೊಂದಿಗೆ ಸ್ನೇಹಪೂರ್ವಕವಾಗಿ ವರ್ತಿಸಿ ಕೊನೆಯಲ್ಲಿ ನಾವು ಈ ನಿವೃತ್ತಿಯ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಚಂದ್ರಕಾಂತ್ ಸರ್ ಅವರಿಗೆ ನಾನು ಧನ್ಯವಾದ ಹೇಳಲೇಬೇಕು. ಯಾಕಂದರೆ ಸುಮಾರು ಒಂದು 10-15 ದಿನಗಳಿಂದ ನಾವಿರ್ತಕ್ಕಂಥ ಇಬ್ಬರೇ ಶಿಕ್ಷಕರು, ಸರ್ ಇದೆಲ್ಲ ಭಾಳ ಕಷ್ಟ ಆಗ್ತದೆ, ಎಲ್ಲ ಪತ್ರಿಕೆಗಳು ಮಾಡಬೇಕು, ಎಲ್ಲರೂ ಕರೆಸಬೇಕು, ಗೆಸ್ಟ್ಗಳು ಹೇಳಬೇಕು, ಊಟ ಮಾಡಬೇಕು, ಸ್ಟೇಜ್ ಮಾಡಿಸ್ಬೇಕು, ಎಲ್ಲವನ್ನು ನೀವು ಒಬ್ಬರೇ ಆಗೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಒಂದು ರೂಮಲ್ಲಿ ಕೂಡಿಸ್ಬಿಟ್ಟು ಒಂದು ಶಾಲು ಹೊತ್ತು ಸನ್ಮಾನ ಮಾಡ್ಕೊಂಡು ಬಿಡುಗಡೆ ಹೊಂದ್ತೀನಿ ಅಂತಂದು. ಇಲ್ಲ, ಈ ತಾಂಡದಲ್ಲಿ ಪ್ರತಿಯೊಬ್ಬರಿಗೆ ಕರೆಸೋಣ, ಪ್ರಯತ್ನ ಮಾಡೋಣ, ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋಂಥ ಒಂದು ಧೈರ್ಯ, ಅವ್ರ ವಿಶ್ವಾಸ, ನಂಬಿಕೆಯಿಂದ ಅವ್ರು ಮಾಡಿದರು, ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂತೀನಿ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಮೆಚ್ಚಲೇಬೇಕು. ಒಂದು ಹಗಲು ರಾತ್ರಿ ಕಲಿಕಾ ಹಬ್ಬ ಅನ್ನೋಂಥ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಿದ್ರು. ಮತ್ತು ಅಲ್ಲಿ ಹೋದಾಗ ಅಲ್ಲಿ ಪತ್ರಿಕೆಗಳು ಕೊಡೋದಾಗಲಿ, ಪತ್ರಿಕೆಗಳು ಮುದ್ರಿಸುವುದಾಗಲಿ, ಶಾಲೆಗಳಾಗಲಿ ಪ್ರತಿಯೊಂದನ್ನು ಅವರು ಒಬ್ಬರೇ ಆಗಿ ನಿಂತು ಏಕಾಂಗಿಯಾಗಿ ಒನ್ ಮ್ಯಾನ್ ಆರ್ಮಿ ಆ ಥರ ಒಂದು ಕೆಲಸವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಆ ಪ್ರತಿಯೊಂದು ಕಾರ್ಯದಲ್ಲಿ ಅವರು CRC ಆದಾಗ ಕೂಡ ಸಾಕಷ್ಟು ಪತ್ರಿಕೆಗಳು ಮುದ್ರಿಸುವುದಾಗಲಿ, ಲೇಖನಗಳು ಬರೆಯುವುದರಾಗಲಿ ಭಾಳ ಕ್ರಿಯಾಶೀಲರಾಗಿರ್ತಕ್ಕಂಥ ಒಬ್ಬ ಶಿಕ್ಷಕರೊಂದಿಗೆ ಒಂದು ಕೆಲವು ದಿನಗಳ ಕಾಲ ಕಳೆದಿಲ್ಲ. ಅದೇ ನನಗೆ ತೃಪ್ತಿಯನ್ನು ತಂದಿದ್ದು. ಈ ಸಂದರ್ಭದಲ್ಲಿ ಅವರಿಗೆ ಇಷ್ಟು ನಮಗೋಸ್ಕರ ಸಾಕಷ್ಟು ಕಷ್ಟಪಟ್ಟು ಈ ವೇದಿಕೆಯಲ್ಲಿಂದ ನಮ್ಮ ಸನ್ಮಾನ ಮಾಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇದ್ದೀನಿ. ಇದೇ ಸಂದರ್ಭದಲ್ಲಿ ತಮ್ಮ ಎಲ್ಲ ಅನೇಕ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಬಿಸಿಲು ನೆಲವನ್ನದೇ ಈ ಒಂದು ಗಡಿಭಾಗಕ್ಕೆ ತಾವೆಲ್ಲರೂ ನಮಗೋಸ್ಕರ ಆಗಮಿಸಿ ಆಶೀರ್ವಾದ ನೀಡಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನೆಲ್ಲ ಬಂಧುಗಳಿಗೆ, ತಾಂಡದ ನಾಗರಿಕರಿಗೆ, ಅವರು ನಮಗೋಸ್ಕರವಾಗಿ ನೃತ್ಯವನ್ನು ಮತ್ತು ಮೆರವಣಿಗೆಯನ್ನು ಮತ್ತು ಸಾಕಷ್ಟು ತಾವು ಕಷ್ಟಪಟ್ಟು ನಿನ್ನೆ ರಾತ್ರಿವರೆಗೆ ಎಷ್ಟೋ ಕೆಲಸಗಳನ್ನು ಕೂಡ ತಾವೆಲ್ಲ ಮಾಡಿದ್ದೀರಿ. ಅವರೆಲ್ಲರಿಗೂ ನಾನು ಧನ್ಯವಾದಗಳು, ಋಣಿಯಾಗಿದ್ದೀನಿ ಅಂತ ಅನಿಸ್ತೀನಿ. ನಿಮಗೆಲ್ಲರಿಗೂ ಇದರ ಋಣವನ್ನು ಯಾವ ಸಂದರ್ಭದಲ್ಲಿ ತೀರಿಸ್ತೀನೋ ಅನ್ನೋಂಥ ಒಂದು ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು 2 ಅನಿಸಿಕೆಗಳನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್ ಕರ್ನಾಟಕ. ಸುದೀರ್ಘವಾಗಿರ್ತಕ್ಕಂಥ 34 ವರ್ಷಗಳ ಸೇವಾ ಅನುಭವ, ವಿವಿಧ ಶಾಲೆಗಳಲ್ಲಿ ಮಾಡಿರ್ತಕ್ಕಂಥ ಅವರ ಒಂದು ಸೇವೆ ನಿಜವಾಗಲೂ ಅವಿಸ್ಮರಣೀಯವಾಗಿರ್ತಕ್ಕಂಥದ್ದು.
ಮಕ್ಕಳೊಂದಿಗೆ ಪಾಲಕರೊಂದಿಗೆ ಅವರ ಒಂದು ಅನನ್ಯವಾಗಿರ್ತಕ್ಕಂಥ ಸಂಬಂಧ ನಿಜವಾಗಿರ್ತಕ್ಕಂಥ ರೀತಿಯಲ್ಲಿ ಮೆಚ್ಚತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವನನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಅನಂತ ಅಭಿನಂದನೆಗಳು. ಅದೇ ರೀತಿ ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ